ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮುಂದುವರೆದಿದೆ ವರುಣನ ಅಬ್ಬರ. ಬಂಡೀಪುರ ಗೋಪಾಲಸ್ವಾಮಿ ಬೆಟ್ಟದ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಕೋಡಿ ಬಿದ್ದ ಬೇರಂಬಾಡಿ, ಹಂಗಳ ಹೊನ್ನೇಗೌಡನಹಳ್ಳಿ ಕೆರೆಗಳೆಲ್ಲ ತುಂಬಿ ಈಗ ಕೋಡಿ ಬೀಳ್ತಾ ಇದ್ದಾವೆ. ಬೇರಂಬಾಡಿ ಹಾಗೂ ಹಂಗಳ ಹೊನ್ನೇಗೌಡನಹಳ್ಳಿ ಕೆರೆಗಳು ಕೂಡ ತುಂಬಿ ಕೆರೆ ಕೋಡಿ ಬಿದ್ದಿದೆ. ಹಿಂದೆಂದೂ ಕೂಡ ಕಂಡರಿಯದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗ್ಬಿಟ್ಟಿದೆ. ಹೀಗಾಗಿ ರೈತರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಮಳೆಯಿಂದ ರೈತರಿಗೆ ಒಂದ್ ಕಡೆ ಸಂತಸ, ಅಂದ್ರೆ ಇಷ್ಟು ದಿನ ಬರಗಾಲದ ಛಾಯೆ ಏನು ರಾಜ್ಯದಾದ್ಯಂತ ಇತ್ತಲ್ಲ, ಮಳೆ ಬರಲಿ ಅಂತ ಎಲ್ಲರೂ ಕಾಯ್ತಾ ಇದ್ರು ರೈತರು. ಆದ್ರೆ ಈ ರೀತಿಯಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಮತ್ತೊಂದು ಕಡೆ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬೆಳೆದಂತಹ ಬೆಳೆಗಳು ನೆಲ ಕಚ್ತಿದ್ದಾವೆ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಹಾಗಾಗಿ ಭಾರೀ ಪ್ರಮಾಣದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಬೆಳೆದಂತಹ ಬೆಳೆಗಳು ನಾಶ ಆಗ್ತಾ ಇರೋದ್ರಿಂದ ರೈತರ ಆತಂಕ ಹೆಚ್ಚಾಗ್ತಾ ಇದೆ.